ಏನಾಯ್ತು? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಆ್ಯನಿವರ್ಸರಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ಕೋತೀವಿ ರಾತ್ರಿ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಶುಕಿ ಸ್ಕೂಲ್ ಬಿಡೋ ತನಕ ಕಾದು ಅಲ್ಲ, ನಮ್ದು ಅಷ್ಟು ಲೇಟ್ ಆಗೋಯ್ತು. ಹೋಗಿ ಇವಾಗ ಬಟ್ಟೆ ಎಲ್ಲ ತೊಗೊಂಡಿದ್ದೀವಿ ಅವಳಿಗೆ. ಹಂಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ರೆಡಿ ಎಲ್ಲ ಹಾಕ್ಬಿಟ್ಟು ಆಲ್ಮೋಸ್ಟ್ 12 ಕಾಲ ಆಗೇ ಹೋಯ್ತು. ನೋಡೋಣ ಯಾವ ದೇವಸ್ಥಾನ ತೆಗ್ದಿರುತ್ತೋ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ತೆಗ್ದಿಲ್ಲ ಅಂದರೂ ಆಚೆ ಕಡೆ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಅಷ್ಟೇನೆ. ಸಾಯಂಕಾಲ ನೋಡೋಣ ಆದರೆ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ದೇವಸ್ಥಾನ ಇವಾಗಲೂ ತೆಗ್ದೇ ಇರುತ್ತೆ, ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲೂ ನಮಸ್ತೆ ಮಾಡ್ಕೊಂಡು ಬರ್ತೀವಿ. ಅವಾಗ ಸರಿ ಹೋಗ್ಬಿಡುತ್ತೆ. ಇವಾಗ ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಥರ್ಸ್ಡೇ ಬಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಫುಲ್ ಡೇ ತೆಗ್ದಿರ್ತಾ ಇದ್ರಲ್ಲ, ಆವಾಗ ಯಾವಾಗ ಬೇಕಾದರೂ ಹೋಗಿ ದರ್ಶನ ಮಾಡ್ಕೋಬೋದಾಗಿತ್ತು. ನಾಳೆ ಥರ್ಸ್ಡೇ, ಇವತ್ತು ವೆಡ್ನೆಸ್ಡೇ. ಎನಿವೇಸ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ದರ್ಶನ ಮಾಡಿಕೊಂಡು ಅಂದರೆ ಆಚೆ ನಮಸ್ಕಾರ ಮಾಡಿಕೊಂಡು ಹೋಗ್ಬಿಟ್ಟು ಬರೋಣ. ಫಸ್ಟ್ ಇವಾಗ ಶುಕಿನ ಕರ್ಕೊಬೇಕು, ಅದು ಮುಖ್ಯವಾದ ಕೆಲಸ. ನಾನು ಔಟ್ಫಿಟ್ ಎಲ್ಲನೂ ಕೂಡ ಆ್ಯಡ್ ಮಾಡ್ತೀನಿ. ಇದು ಏನು ಸೀರೆ, ಇದು ಸುಮಾರು ಒಂದು 2 ವರ್ಷ ಆಯಿತು ನಾನು ಇದನ್ನು ತೊಗೊಂಡು. ಇವಾಗ ಹೊಲಿಸಿದ್ದೀನಿ ಅಷ್ಟೇ ಲಿಂಕ್ ಎಲ್ಲ ಏನೂ ಇಲ್ಲ. ಇವಾಗ ಹೊಲಿಸ್ಕೊಂಡು ಆ್ಯನಿವರ್ಸರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋದ ವರ್ಷ ಅಲ್ಲ, ಅದಕ್ಕೆ ಹೋದ ವರ್ಷ ಉಡ್ಸಿದ್ದೆ. ಅದೇ 2 ಇಯರ್ಸ್ ಆಯಿತು. ಚೆನ್ನಾಗಿದೆ, ಬಟ್ ನೈಸ್, ವೆರಿ ಬ್ಯೂಟಿಫುಲ್ ಸ್ಯಾರಿ. ನಂಗೆ ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವ್ರ ಔಟ್ಫಿಟ್ಟು ಇದು ಬಂದು ಬನಾನಾ ಕ್ಲಬ್ಬಲ್ಲಿ ಶರ್ಟ್ ತೊಗೊಂಡಿದ್ದು, ಒಂದು ಶುಕಿ ಬರ್ಡೇಗೆ ಹಾಕ್ಕೊಂಡಿದ್ರು, ಇವಾಗ ಒಂದು ಹಾಕ್ಕೊಂಡಿದ್ರು. ಸಕ್ಕತ್ತಾಗಿದೆ ಗೈಸ್, ಲಿಟ್ರಲಿ ಮೆನ್ಸ್ಗೆ ಸಖತ್ ಕಲೆಕ್ಷನ್. ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನಾವಿಬ್ರಿಗೂ ತುಂಬ ಇಷ್ಟ ಆಯಿತು. ಇನ್ನೇನೇ ಬಟ್ಟೆ ತೊಗೊಂಡ್ರು ಅಲ್ಲೇ ತೊಗೊಳ್ಳೋದು. ಆ್ಯಂಡ್ ಮನೆಗೆ ಹಾಕೊಳ್ಳೋ ಬಟ್ಟೆ ಎಲ್ಲ ಹೇಮಂತ್ ಅವ್ರದ್ದು ಒಂಥರ ತಲೆನೋವು ನನಗೆ. ಈ ಮೆನ್ಸ್ದು ಬಟ್ಟೆ ಅಂದರೆ ನಂಗೆ ಇಷ್ಟನೇ ಆಗಲ್ಲ, ಅದನ್ನ ನೋಡ್ಬೇಕಂತನೂ ಅನ್ಸಲ್ಲ ನನಗೆ. ಅದೇನೋ ನಂಗೆ ಗೊತ್ತಿಲ್ಲ, ನಂಗೆ ಇಷ್ಟ ಆಗಲ್ಲ ಸೆಲೆಕ್ಟ್ ಮಾಡೋಕೆ. ಅದು ಫಸ್ಟ್ ಟೈಮ್ ಏನಾದರೂ ನೋಡಬೇಕು ಅಂತ ಇಂಟ್ರೆಸ್ಟ್ ಅಂತ ಬಂದಿದ್ದು ಅಂದರೆ ಆ ಬನಾನಾ ಕ್ಲಬ್ಬಲ್ಲಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಎಲ್ಲ ಡಿಫ್ರೆಂಟಾಗಿ ಇಟ್ಟಿದ್ರು. ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಆನ್ಲೈನಲ್ಲೂ ಅಷ್ಟೇ ಚೆನ್ನಾಗಿದೆ. ಪ್ರಮೋಷನ್ ಎಲ್ಲ ಏನೂ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇರೋದು. ಮೆನ್ಸ್ಗೆ ಬಿಟ್ ಪ್ರೈಸಿ, ಬಟ್ ವರ್ತ್ ಪ್ರೈಸ್. ಮಾಮೂಲಿ ನಾವೇನಾದರೂ ಶರ್ಟ್ ಬಟ್ಟೆ ಎಲ್ಲ ಹರಿಸಿ ಎಲ್ಲ ಹೊಲ್ಸಕ್ಕೆ ಹೋದ್ರು ಅಲ್ಲೇ ಬಂದ್ಬಿಡ್ತೈತೆ ದುಡ್ಡೆಲ್ಲನೂ. ಅದ್ರ ಬದಲು ಈ ಥರ ತೊಗೊಂಡ್ರೆ ಕ್ವಾಲಿಟಿ ಆ್ಯಂಡ್ ಬೇಕೇ ಬೇಕು. ಸಖತ್ತಾಗಿದೆ. ಒಂದ್ಸತಿ ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ತುಂಬ ಚೆನ್ನಾಗಿದೆ. ಲಿಟ್ರಲಿ ನೋಡಿ, ಅವರೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಡೆನಿಮ್ಸ್ ಎಲ್ಲನೂ ತೊಗೊಬೇಕು ಅಂತಿದ್ದೀರಿ. ಹೋದವಾಗ ನೋಡೋಣ, ಆ ಕಡೆ ಹೋದವಾಗ ತೊಗೊಂಡು 1-2-3 ತೊಗೊಂಡ್ರೆ ಸಾಕು. ಆವಾಗ ಒಂದು ಸತಿ ಹೋದಾಗ 1-3 ತೊಗೊಂಡ್ರೆ ಇನ್ನೊಂದು ಸತಿ ಹೋದಾಗ ಇನ್ನೊಂದು 3 ತೊಗೋಬೋದು. ಬಟ್ ಪ್ರೈಸಿನೇ, ಬಟ್ ಜೀನ್ಸ್ ಎಲ್ಲನೂ ಕೂಡ ಬಟ್ ಸಖತ್ತಾಗಿದೆ. ಹಂಗೆ 1 ರೂಪಾಯಿಗೂ ಬೆಲೆ ಕಟ್ಟೋ ಥರ ಇದೆ, ಚೆನ್ನಾಗಿದೆ ಅಷ್ಟೇ. ಇವಾಗ ಇನ್ನೇನು ಶುಕಿ ಸ್ಕೂಲ್ ಬಂತು, ಅಲ್ಲಿ ಸಿಗ್ತೀನಿ. ಗುಡ್ ಆಫ್ಟರ್ನೂನ್ ಶುಕಿ. ಗುಡ್ ಆಫ್ಟರ್ನೂನ್. ಇವತ್ತು ನಾನು ಕೋಮ ಕೊಟ್ಟಿಲ್ಲ. ವಾವ್, ಕೊಟ್ಟಿಲ್ಲ ಇವತ್ತು. ಸರಿ ಇಂದ ಫೋನ್ ಬಾ, ಮಮ್ಮ ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ. ಕೇಳು, ನಮ್ಗೆ ಆನಿವರ್ಸರಿ ವಿಶ್ ಮಾಡೋ. ಹ್ಯಾಪಿ ಆನಿವರ್ಸರಿ ಪಪ್ಪ ಮಮ್ಮ. ಆನಿವರ್ಸರಿ ಪಪ್ಪ ಮಮ್ಮ. ನೋಡು, ಬಿದ್ದೋಗ್ಬಿಡ್ತೀಯ ಮಗನೇ. 2 days ಹಾಲಿಡೇ ಇಲ್ಲ, ಇನ್ನ 2 days ಸ್ಕೂಲ್ಗೆ ಹೋಗ್ಬೇಕು, ಆಮೇಲೆ ಹಾಲಿಡೇ. ಏನು ಹೇಳ್ಕೊಟ್ರಿ ಇವತ್ತು ಕಂದ? ಪ್ರಿಂಟ್ ಮಾಡ್ದ? ಮಾಡಿದೆ. ಲಿಫ್ಟ್ ಮಾಡ್ದ? ಯಾವ ಲಿಫ್ಟ್ ಮಾಡ್ದೆ? ಎಲ್ಲ ಲಿಫ್ಟ್ ಮಾಡ್ದ? ಸೊ ಗೈಸ್, ಚೆನ್ನಾಗಿ ಮಾಡ್ದ? ಶುಕಿ ಔಟ್ಫಿಟ್ ಗುಡ್ ಅಂದ್ರ? ಟಚ್ ಮನೆ ನಿನ್ನ ಔಟ್ಫಿಟ್. ಪ್ಯಾಂಟ್ ಸ್ವಲ್ಪ ಲೂಸ್, ಅವಳಿಗೆ ಅವಾಗ ತಗೊಂಡ್ರು ಪ್ಯಾಂಟ್ ಸ್ವಲ್ಪ ಲೂಸ್ ಆಗಿರತ್ತೆ. ಏನ್ ಮಾಡ್ತಾರ ಮನೆ ನಿಮ್ಮ ಪಪ್ಪ? ದಾದಾಗಳಿಗೂ ಜೋಳ ಗೊತ್ತಾನೆ, ನನಗೂ ಜೋಳ ಗೊತ್ತಾನೆ, ಆಮೇಲೆ ಪಪ್ಪಗಳಿಗೂ ಗೊತ್ತಾನೆ ಜೋಳಗ. ಇನ್ನೇನು ಓದ್ತ ಜೋಳಗ. ಏನ್ ಮಾಡೋದು? ಚಿಕ್ಕನಾಗಿ ಪಪ್ಪನ ಚಿಕ್ಕರಾಗ ಯಾಕೆ ಜೋರಾಗಿ ಹೋಗ್ಬಾರ್ದು? ನಿಧಾನಕ್ಕೆ ಹೋಗಿ. ಹೌದು, ಯಾಕ ನಿಧಾನಕ್ಕೆ ಹೋಗೋದು? ಬಿದ್ದೋಗಲ್ಲ. ಜೋರಾಗಿ ಹೋಗ್ಬಾರ್ದಾ? ಜೋಳಗೊಡ್ಲೆ ಬಿದ್ದೋಗಲ್ಲ, ಇಂಚೂರು ಜೋಳಗೊಡ್ಲೆ ಬಿದ್ದೋಗಲ್ಲ. ಹೌದು, ಗುಡ್ ಕಂದ. ದೊಡ್ಡ ಬಿಡೋದು. ಗುಡ್ ಕ್ಯೂಟಿ ಪೈ ನೀನು ಮುಗಿದ ಕತೆ. ಮುಗಿತದೆ, ಕಲ್ಲು ಮುಚ್ಕೊಡ್ತೀವಿ.
ಇಡೀ ದಿನ ಅವಳು ಬಾಯೇ ಮುಚ್ಚಲ್ಲ, ಇಡೀ ದಿನ ನಮ್ ಸ್ಟೋರೀಸ್ ಹೇಳ್ತಾನೆ ಇರ್ತಾಳೆ. ಏನಮ್ಮ ನೀನೇನು ಸ್ಟಾಪ್ ಮಾಡ್ಬೇಡ ಮಗ್ನೆ, ಏನಾದ್ರೂ ಸ್ಟೋರೀಸ್ ವೆರಿ ಗುಡ್ ವೆರಿ ಗುಡ್ ಗುಡ್ ಗರ್ಲ್ ಗುಡ್ ಗರ್ಲ್. ಇದೇನು ಕಾಣಿಸ್ತಾ ಇಲ್ಲ. ನಮ್ಮ ಆನಿವರ್ಸರಿ ಅಂತೇಳಿ ನಮ್ಮ ದೀಪ ಪಾಯಸ ಮಾಡಿದ್ದಾಳೆ. ಫಸ್ಟ್ ಟೈಮ್ ಆಕ್ಚುಲಿ ಪಾಯಸ. ಯು ಆರ್ ವೆಲ್ಕಮ್ ಅನ್ಬೇಕ್ಲೇ, ಥ್ಯಾಂಕ್ ಯು ಅಂದ್ರೆ ಅವಳು ಗ್ಲಾಸ್ ಆಗಿ ತಿನ್ನಲ್ಲಂತೆ, ಬೊಟ್ಲಾಗೆ ತಿನ್ಬೇಕಂತೆ ಅವಳು. ಎರಡರ ತಿಂದ್ರು ಒಂದೇ ಮನೆ, ಇದ್ರ ಕುಡಿತಾರೆ ಈ ಪಾಯಸನ, ಅದಕ್ಕೆ ನಾನು ಗ್ಲಾಸ್ಗ್ಲಾಗ ಹಾಕ್ದೆ, ಆದ್ರೆ ತಿನ್ನಕ್ ಕರೆಕ್ಟ್ ಆಗೈತೆ. ಪಾಯಸ ಏನೇನೋ ಸಾರುಗಳೆಲ್ಲ ಮಾಡಿಟ್ಬಿಟ್ಟು ಬೆಳಗ್ಗೆನೆ ನೇಲಾಟ ಆಯ್ತಂತೆ. ಏನು ಇಬ್ರು ಟ್ವಿನ್ನಿಂಗ್ ಆಗ್ಬಿಟ್ಟಿದ್ದೀರಾ? ಇವಳಂತೂ ಒಂದು ವಿಶ್ ಮಾಡಿಲ್ಲ ಗೈಸ್ ನಂಗೆ ಇನ್ನ. ನೋಡು ಹೌದಾ? ಮಮ್ಮಿ ಡ್ಯಾಡಿ ಅಯ್ಯಪ್ಪ ತಾಯಿ. ಹೌದು, ಕೂಡಿಕೊಂಡು ಕೊಟ್ಟಿರೋ ಕಾಸಲ್ಲಿ 10 ರೂಪಾಯಿ 20 ರೂಪಾಯಿನೆಲ್ಲ ಕುಡಿಕಿ ತತ್ತಾ ಇದ್ದಿದ್ದು. ಒಂದೊಂದ್ಸರಿ ಸಿಕ್ಕಿಲ್ಲ ಅಂದ್ರೆ ಕಳ್ತನ ಮಾಡ್ಬಿಡ್ತೀವಿ. ಅದೆಲ್ಲ ಒಂದು ಮೆಮರೀಸ್. ಬೇಡ, ನಮ್ಮ ಜೀವನ ಹಿಂಗೆ ಬೆಳಗ್ಬೇಕು ತಾನೇ. ಕೊಯ್ಯಪ್ಪ, ಕಾಣ್ತಾ ಇಲ್ಲ, ಲೈಟ್ ಹಾಕ್ಬೇಕು. ಇಲ್ಲ ನೀನು ಟಾರ್ಚನ್ನ ಹಾಕಿಕೊ. ಅಲ್ಲೇ ನೈಕು, ಅಲ್ಲಿಕ್ಕೂ ಇನ್ನಿಸು. ಎಲ್ಲರೂ ಚಾಕು ಏನಿದ್ದೆ ಕಣ್ಣವನೇ, ಎತ್ಕೋ ಬೇಗ, ನನ್ನ ಕೈಯಾಗತ್ತಿಲ್ಲ. ಕಟ್ಟೆ ಮಾಡೆ ಕಟ್ಟೆ ಹಿಂಗೆ ಚೆನ್ನಾಗಿರ್ಬೇಕಪ್ಪ ಇನ್ನು ಮುಂದೆ ಬರೋ ವರ್ಷದಾಗೂ. ನಮ್ಮ ಚೆನ್ನಾಗಿರ್ತೀನಮ್ಮ, ನೀನು ಚೆನ್ನಾಗಿರಮ್ಮ. ಚಿನ್ನಿನ ಬಿಟ್ಟು ತಿಂತಾ ಇದ್ದೀರಿ ಅನ್ಸ್ತೈತಲ್ಲ. ಸುಮಾರೆ ನಂಗಿಕ್ಕೋ, ನೀನು ಎತ್ಕೊಂಡಿಕ್ಕೋ, ನನ್ನ ಕೈಗೆ ಇಕ್ಕಿಸೋದು ನೋಡು. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಹೇಗೆ ತಿನ್ನಿಸ್ತಾ ಇರೋದಲ್ಲ, ಅಲ್ಲಿ ಹಂಗೆ ಇರಬೇಕು. ಚೆನ್ನಾಗಿತ್ತಲ್ಲ, ದೊಡ್ಡ ವಿಚಾರನ ಅಷ್ಟೆ ಅರ್ಥ ಮಾಡ್ಕೊಂಡು ಬದುಕಬೇಕು. ಏನಂತೀಯ? ನಂಗೆ ಇಷ್ಟೊತ್ತಾಗ ಹಿಂಗೆಲ್ಲ ತಿನ್ನಕ್ಕಾಗಲ್ಲಪ್ಪ ಸ್ವಾಮಿ. ಹೋಗ್ ನೀನೆ. ಓಹ್ ಬಲೆ ಇದೆಯಾ? ನಂಗೆ ಕೇಳು, ನಂಗೆ ನಿದ್ದೆ ಬತ್ತಾಯ್ತು, ನಾನು ಮಲ್ಕೊಂತೀನಿ. ನಂಗೆ ಸಾಕು. ಪಾಪ ಚಿನ್ನಿ ಇದನ್ನು ಕೇಳ್ತಾ ಇದ್ಲು. 5 ವರ್ಷ ಗೈಸ್, ಲಿಟ್ರಲಿ ನಮ್ಮ ಮದುವೆ ಆಗಿ 5 ವರ್ಷ ಆಯಿತು. ಎಷ್ಟು ಬೇಗ 5 ತುಂಬಿ 6 ವರ್ಷಕ್ಕೆ ಹೋಯ್ತು ಅಂತ ಅನ್ನಿಸ್ತಿದೆ ನಂಗಂತೂ. ವಯಸ್ಸಾಗ್ತಾಯಿತ್ತು ನೋಡು. 3 ಪೀಸ್ ತಿಂದ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇಕಪ್ ಇದೆ, ಹಾಗಾಗಿ ಹೊಡ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಅಪ್, ಅರ್ಧ ಗಂಟೆನೇ ಲೇಟ್ ಆಯಿತು ನಮಗೆ ಬಿಡೋದು.
ಯಾಕಂತಂದರೆ ಊಟ ತಿಂದಿರಲಿಲ್ಲ. ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಬಿಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ವಿ. ದೀಪು ನಾನು ಚಪಾತಿ ತಿಂದೆ, ದೀಪು ಬೆಂಡೆಕಾಯಿ ಪಲ್ಯ. ನನಗೆ ತುಂಬ ಇಷ್ಟ ಬೆಂಡೆಕಾಯಿ ಪಲ್ಯ ಅಂದರೆ. ಇವಾಗ ತಿನ್ನೋದೇ ಹೋಗ್ತಾ ತಿನ್ನೋಣ. ಇದು ಸ್ವಲ್ಪ ಡಿಸ್ಟೆನ್ಸ್ ದಾಟಿದಾದ್ಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಇವತ್ತು ಹೇಗಿರುತ್ತೆ ಮೇಕಪ್ ಎಲ್ಲ ಹೇಗೆ ಬರುತ್ತೆ ಅಂತ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೆಂಡೆಕಾಯಿ ಪಲ್ಯ ಚಪಾತಿ ಹಂಗೆ ಟ್ರಾವೆಲ್ ಮಾಡ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಇವರೆಲ್ಲ ಇವಾಗ ಮೇಕಪ್ ಮಾಡಿ ನಾನು ತೋರಿಸ್ತಾ ಇರೋರೆಲ್ಲ ನನಗೆ ರಿಪೀಟೆಡ್ ಕ್ಲೈಂಟ್ಸ್ ಅಂತ ಹೇಳ್ಬೋದು. ರಿಪೀಟೆಡ್ ಕ್ಲೈಂಟ್ಸ್ ಬಂದವಾಗ ಒಂಥರ ಖುಷಿ ಆಗುತ್ತೆ ಗೈಸ್. ನಿಜವಾಗ್ಲೂ ಅದು ಹೆಂಗೆ ಬೇರೆಯವ್ರಿಗೆ ಹೆಂಗೆ ಫೀಲ್ ಆಗುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆನೇ ಖುಷಿ ಆಗುತ್ತೆ. ನಿಮಗೂ ಕೂಡ ಯಾವುದೇ ಥರ ಮೇಕಪ್ ಬೇಕಿದ್ದರೂ ಕೂಡ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಿರುವಂಥ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು. ನಾನು ನಿಮಗೆಲ್ಲಾನು ಡೀಟೇಲ್ ಆಗಿ ಹೇಳ್ತೀನಿ. ನಿಮಗೆ ಏನೇ ಕ್ವೆಶನ್ಸ್ ಇದ್ದರೂ ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಿಮ್ಗೆ ಯಾವುದೇ ಥರ ಪ್ಯಾಕೇಜ್ ಡೀಟೇಲ್ ಬೇಕು ಅಂದ್ರೂ ಕೂಡ ಹೇಳ್ತೀನಿ. ಟೈಮಿಂಗ್ಸೇ ಮರ್ತೋಗ್ಬಿಡ್ಬೇಕು. ಮೇಕಪ್ ಆರ್ಟಿಸ್ಟ್ ಆದಮೇಲೆ ನಾವು ಯಾವ ಟೈಮಲ್ಲಿ ಎದ್ದೇಳ್ತೀರಿ, ಯಾವ ಟೈಮಲ್ಲಿ ಮಲಗ್ತೀರಿ, ನಾವು ಯಾವ ಟೈಮಲ್ಲಿ ಮನೇಲಿ ಇರ್ತೀರಿ, ಮನೇಲಿ ಇರಲ್ಲ, ಅದನ್ನೆಲ್ಲ ಮರ್ತೋಗ್ಬಿಡ್ಬೇಕು. ಕೆಲಸ ಅಂತ ಹೋದರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡೇ ಇರಬೇಕು. ಅಷ್ಟೇ ಚೆನ್ನಾಗಿ ಬೆಂಡೆತ್ತಿ ಬ್ರೇಕ್ ಆಗಿಬಿಡುತ್ತೆ. ಚೆನ್ನಾಗಿರುತ್ತೆ. ಇದೊಂಥರ ಲೈಫು. ಇದೊಂಥರ ಪ್ಯಾಷನೇಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಟ್ರೆಸ್ ಅನಿಸಲ್ಲ, ಕಷ್ಟ ಅನಿಸಲ್ಲ, ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಬಲವಂತದಿಂದ ಮಾಡಿದ್ರೆ ಹಿಂಸೆ ಆಗುತ್ತೆ. ಅಷ್ಟೇ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಅದೊಂಥರ ಫ್ಲೋ ಗೈಸ್. ಒಂಥರ ಇನ್ನೂ ಮಾಡೋಣ ಅಂತ ಅನ್ನೋ ಥರ ಇರುತ್ತೆ. ಚೆನ್ನಾಗಿ ಅನಿಸುತ್ತೆ. ಅದು ಒಂಥರ ನಂಗೆ ತುಂಬ ಎಂಜಾಯ್ ಮಾಡಿಕೊಂಡು ಮಾಡ್ತೀವಿ ನಾವು. ಇವ್ರು ಬಂದು ನಮ್ಮ ರಿಪೀಟೆಡ್ ಕ್ಲೈಂಟೇನೆ. ಇವರು ಕೂಡ ಸೀಮಂತಕ್ಕೆ ಮೇಕಪ್ ಮಾಡಿಸ್ಕೊಂಡಿದ್ರು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು ಇವ್ರ ಲುಕ್. ಇವ್ರ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ಏನೋ ಕೊಟ್ಟರು ಗೈಸ್. ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ಬೇಕು ಆಂಟಿ ಇಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಆರಾಮಾಗಿದ್ದೋದೆ ಗೈಸ್. ಇವ್ರು ಸೆಲೆಕ್ಟ್ ಮಾಡ್ಬಿಟ್ಲು, ನಾನು ಆಮೇಲೆ ಏನು ಮಾಡಲಿ? ಓ ಹಂಗೆಲ್ಲ ಏನಿಲ್ಲ. ಸೊ ಗೈಸ್ ಆಲ್ ಡನ್. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಮೇಕಪ್ ಹೋಗ್ಬೇಕು ಅಷ್ಟೇ. ಸೀಸನ್ ಅಷ್ಟೇ. ಚೆನ್ನಾಗಿ ಕಾಣ್ತಾ ಇದ್ದಲ್ಲ, ತುಂಬ ಕಲರ್ ಚೆನ್ನಾಗಿ. ಮಮ್ಮಿ ತತ್ತಿದ್ದೆ ಇಲ್ಲ ಗ್ರೌಂಡ್ ಫ್ಲೋರ್ಲೆ ಬಿ ಅಂತ ಓದ್ತಿದ್ಯಾ ಬಿ ಅಂದರೆ ಅದೆಲ್ಲ ನೋಡ್ಕೊ ಬೇಸ್ಮೆಂಟ್. ಮತ್ತೆ ಇಲ್ಲಿ ಮಾತು ಬಾಯ್ ಗೈಸ್, ಬಾಯ್ ಬಾಯ್. ಆ್ಯಂಡ್ ಶುಕಿ ಸ್ಕೂಲಲ್ಲಿ ಆ್ಯನ್ವಲ್ ಡೇ ಸೆಲೆಬ್ರೇಷನ್ ಇತ್ತು. ಅವರು ಸ್ಕೂಲಲ್ಲಿ ಮಾಡಿರಲಿಲ್ಲ. ಇಲ್ಲಿ ರಾಮಮೂರ್ತಿ ನಗರ ಹತ್ರ ಎಲ್ಲೋ ಲೋಟಸ್ ಕನ್ವೆನ್ಷನ್ ಇದೆ, ಅಲ್ಲಿ ಸೆಲೆಬ್ರೇಟ್ ಮಾಡಿದರು. ಇವಳು ಡ್ಯಾನ್ಸಿಗೆ ಸೇರಿಕೊಂಡಿದ್ಲು. ನಾವು ಲಾಸ್ಟ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಏನೋ ವೆಯ್ಟ್ ಮಾಡಿದ್ವಿ ಅಂತ ಅನ್ಸುತ್ತೆ. ಅದಾದಮೇಲೆ ಸ್ಟಾರ್ಟ್ ಆಯಿತು. ಅವಳು ಸಿಕ್ಕಾಪಟ್ಟೆ ಜೋಶಲ್ಲಿ ಹೋಗ್ತಾಯಿದ್ಲು. ತುಂಬಾ ಇಷ್ಟಪಟ್ಕೊಂಡು ಮಮ್ಮ ಜಾಂಚು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಂಗೆ ಒಂದು ಇರಿಟೇಟ್ ಅಂದ್ರೆ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಏನು ಅಂತಂದರೆ ಎಲ್ಲ ಹಿಂದಿ ಸಾಂಗ್ಸ್ ಹಾಕ್ಬಿಟ್ಟಿದ್ರು. ನಾನೇನು ಇಲ್ಲಿ ಭಾಷೆ ಇದು ಮಾಡ್ತಾ ಇಲ್ಲ ನಾನು, ಬಟ್ ಮಕ್ಳಿಗೆ ಅರ್ಥ ಆಗಬೇಕಲ್ಲ. ಅರ್ಥ ಆದ್ರೇ ಅಲ್ವಾ ಅವರು ಫೀಲ್ ಮಾಡ್ಕೊಂಡು ಮಾಡೋದು. ಕನ್ನಡ ಅಥವಾ ಇಂಗ್ಲೀಷ್ ಸಾಂಗ್ಸ್ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೇನೆ. ಅದು ಸಾಂಗು ಕೂಡ ತುಂಬ ಸ್ಲೋ ಆಗಿತ್ತು. ಒರಿಜಿನಲ್ ಆಡಿಯೋ ಏನೋ ಇರಲಿಲ್ಲ ಅಂತ ಅನಿಸುತ್ತೆ. ಮೇ ಬಿ ಏನೋ ಗೊತ್ತಿಲ್ಲ, ನನಗೆ ಹಿಂದಿ ಬರೋಲ್ಲ ಅಂತ ನನಗೆ ಅರ್ಥ ಆಗಿಲ್ವೋ ಏನೋ ಗೊತ್ತಿಲ್ಲ. ನನಗೆ ನನ್ನ ಒಪಿನಿಯನ್ ಇಂಗ್ಲೀಷ್ ಅಥವಾ ಕನ್ನಡ ಹಾಕಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ನಂಗೆ ಅನ್ನಿಸ್ತು. ಬಟ್ ರೆಸ್ಟ್ ಆಲ್ ಬೇರೆ ಡ್ಯಾನ್ಸ್ ಎಲ್ಲನೂ ಒಂದು ಫ್ಯೂ ಡ್ಯಾನ್ಸ್ ನೋಡಿದ್ವಿ ಸ್ಟಾರ್ಟಿಂಗ್ ಮೈಂಡ್ ಬ್ಲೋಯಿಂಗ್ ಗೈಸ್. ಅವ್ರ ಎಫರ್ಟ್ಸ್ಗೆ ನಾವು ಕೊಡಬೇಕು. ನಂಗೆ ತುಂಬ ಖುಷಿ ಆಯಿತು. ಒಂದು 5 to 6 minutes ಸಾಂಗ್ ಇದು. ಎಲ್ಲ ಕಂಬೈನ್ ಮಾಡಿ ಏನೋ ಹಾಡು ಹಾಕಿದ್ರು. ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಅವ್ರ ಕೊರಿಯೋಗ್ರಾಫರ್ ಆಗಿರ್ಬೋದು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಮಾಡಿದರು. ನಂಗೆ ತುಂಬ ಎಂಜಾಯ್ ಮಾಡಿದೆ ಆ ಡ್ಯಾನ್ಸನ್ನು. ನಮ್ಮ ಚಿಲ್ಟಿ ಬಂದಳು, ಸ್ಟಾರ್ಟ್ ಆಯಿತು. ಅದಾದಮೇಲೆ ಅವಳು ನನ್ನ ನೋಡಿದ್ಲು. ಅಮ್ಮ ಆಡ್ತಾ ಇದ್ದೀನ ಅಂತ ತೋರಿಸ್ತಾ ಇದ್ಲು. ಮನೆಗೆ ಯಾರನ್ನೂ ನೋಡಬೇಡ, ನಿನ್ನ ಪಾಡಕ್ಕೆ ನೀನು ಆಡು ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ. ಅವಳು ಜಾಸ್ತಿ ಬೇರೆಯವ್ರು ನೋಡ್ತಾ ಇರ್ತಾಳೆ, ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಎಲ್ಲರೂ ಕೂಡ ಏನು ಮಾಡ್ತಾವ್ರಿ ಅಂತಂದ್ಬಿಟ್ಟು. ಬಟ್ ಚೆನ್ನಾಗಿ ಆಡಿದ್ಲು. ನಾನು ಖುಷಿ
ಪಟ್ಟೆ. ಆ್ಯಂಡ್ ಅವಳು ಖುಷಿಯಾಗಿದ್ಲು, ಮಮ್ಮ ಚೆನ್ನಾಗಿ ಆಡಿದ್ನಾ ಅಂತ ಲಾಸ್ಟಲ್ಲಿ ಕೇಳ್ತಾ ಇದ್ಲು. ಅಮ್ಮ ಆಡಿದ್ಯಾ ಅಂತ ಅಂದ್ಕೊಂಡು ನಮ್ಮನ್ನು ನೋಡಿಕೊಂಡೇ ಇದ್ಬಿಟ್ಲು ಅರ್ಧ ಅವಳು. ಚೆನ್ನಾಗಿತ್ತು, ಕ್ಯೂಟಾಗಿ ಫಸ್ಟ್ ಟೈಮ್ ನಮ್ಮ ಚಿನ್ನಿ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ಲಲ್ಲ, ನಂಗೆ ಒಂಥರ ಖುಷಿ. ವ್ಲಾಗ್ ಯಾಕೆ ಮಾಡ್ತಾಯಿಲ್ಲ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಹೇಳ್ತೀನಿ. ಇದೊಂದು ಪ್ರಾಪರ್ ವ್ಲಾಗ್ ಆಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತಲುಪಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.